ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ವಿನಾಯಕ್. ನಿಮಗೆಲ್ಲ ಅರ್ಲಿ ಬರ್ಡ್ ಕಾಂಪಿಟೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ UUCMS ಪೋರ್ಟಲ್ನ ಮೂಲಕ ನಿಮ್ಮ ಎಕ್ಸಾಮ್ ಫೀಸ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಕ್ರೋಮ್ ಬ್ರೌಸರ್ನ ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಈ ಒಂದು ಐಕಾನ್ ಕಾಣ್ತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಈ ಥರ ಇದನ್ನ ಟಿಕ್ ಮಾಡಿಕೊಂಡು ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸರ್ಚ್ ಬಾರ್ನಲ್ಲಿ UUCMS ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ ಮೇಲೆ ಫಸ್ಟ್ ಲಿಂಕ್ ಬರುತ್ತೆ ನೋಡಿ, ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಮತ್ತು KSU ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸ್ಟೂಡೆಂಟ್, ಅಂದರೆ ನೀವು KSU ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ, ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ಟಿಕ್ ಮಾಡಿಕೊಂಡು ನಿಮ್ಮ ಇಲ್ಲಿ ಯೂಸರ್ ನೇಮ್, ನಿಮ್ಮ ಪಾಸ್ವರ್ಡ್ ಹಾಗೆ ಮತ್ತು ನಿಮ್ಮ ಇಲ್ಲಿ ಕ್ಯಾಪ್ಷನ್ನ ಎಂಟರ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ ಲಾಗಿನ್ ಆಗಿ. ಯೂಶ್ವಲಿ ನಿಮ್ಮ ಪಾಸ್ವರ್ಡು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ತದೆ. ಒಂದು ವೇಳೆ ನೀವು ಚೇಂಜ್ ಮಾಡ್ಕೊಂಡಿದ್ರೆ ಆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ID ಮುಖಾಂತರ ನೀವು ಲಾಗಿನ್ ಆಗಿರ್ತೀರ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕಾರ್ನರಲ್ಲಿ 3 ಗೆರೆ ಇರುವಂಥ ಇಲ್ಲಿ ಒಂದು ಐಕಾನ್ ಕಾಣ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಕ್ಸಾಮ್ ಅಂತಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ಎಕ್ಸಾಮ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೊಮ್ಮೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೀವು ನೋಡ್ಬೋದು ಸೆಮಿಸ್ಟರ್ 3ನೇ ಸೆಮಿಸ್ಟರ್ ಅಂತ ಇದೆ ನೋಡಿ, ಇಲ್ಲಿ ನೋಟಿಫಿಕೇಷನ್ ಅಪ್ರೂವ್ಡ್ ಅಂತ ಇದೆ. ಓಕೆ, ಇದ್ರ ಮೇಲೆ ಇಲ್ಲಿ ನೀವೇನು ಮಾಡ್ಬೇಕು ಅಂತಂದರೆ, ಒಂದು ವೇಳೆ ನಿಮಗೆ ಎಕ್ಸಾಮ್ ಅಪ್ಲಿಕೇಶನ್ ಫೀಸು ತುಂಬಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವುದು, ಎಂಡ್ ಡೇಟ್ ಯಾವುದು ಇದು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ಇಲ್ಲಿ ವ್ಯೂ ಎಕ್ಸಾಮ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಅಕಾಡೆಮಿಕ್ ಇಯರ್ ಕೊಟ್ಟಿರ್ತಾರೆ, ಎಕ್ಸಾಮ್ ಮಂತ್ ಕೊಟ್ಟಿರ್ತಾರೆ, ಮತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಓವರಾಲ್ ಎಕ್ಸಾಮ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಡೇಟು, ಮತ್ತು ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಡೇಟ್ ಅಂದರೆ 28ನೇ ತಾರೀಕಿಂದ, ಥಿಯರಿ ಎಕ್ಸಾಮ್ ಎಂಡ್ ಡೇಟು, ಇದು ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತೆ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಸ್ಟಾರ್ಟ್ ಡೇಟ್ ಟು ಫಿಲ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಫೀ ಅಂತಿದೆ ನೋಡಿ, ಅಂದರೆ ಎಕ್ಸಾಮ್ ನಿಮಗೆ ಫೀ ತುಂಬಕ್ಕೆ ಸ್ಟಾರ್ಟಿಂಗ್ ಡೇಟು 11ನೇ ತಾರೀಕು, ಆಮೇಲೆ ಎಂಡ್ ಡೇಟು 15 ಕೊಟ್ಟಿರ್ತಾರೆ, ಮತ್ತು ವಿತ್ ಫಸ್ಟ್ ಪೆನಾಲ್ಟಿ ಅಂದರೆ ನೀವು ದಂಡವನ್ನು ತುಂಬಿ ಕಟ್ಟೋದಾದರೆ 17ನೇ ತಾರೀಕು, ಹಾಗೆ ಸೆಕೆಂಡ್ ಪೆನಾಲ್ಟಿ 2ನೇ ದಂಡ ತುಂಬಿ ಕಟ್ಟೋದಕ್ಕೆ 18ನೇ ತಾರೀಕು ಲಾಸ್ಟ್ ಡೇಟು, ಹಾಗೆ ವಿತ್ ಸ್ಪೆಷಲ್ ಕೇಸಸ್ ಲೇಟ್ ಎಕ್ಸಾಮ್ ಅಪ್ಲಿಕೇಶನ್ ಪೆನಾಲ್ಟಿ ಅಂದರೆ 19ನೇ ತಾರೀಕು. ಓಕೆ, ಅಂದರೆ ವಿತೌಟ್ ಪೆನಾಲ್ಟಿ ನಿಮಗೆ 11ರಿಂದ 15ನೇ ತಾರೀಕುವರೆಗೂ ಅವಕಾಶ ಕೊಟ್ಟಿರ್ತಾರೆ. ಸೊ ಮತ್ತು ಇದಷ್ಟು ನಿಮಗೆ ಡೇಟ್ ತಿಳ್ಕೊಳ್ಳೋದ್ರ ಬಗ್ಗೆ ಆಯಿತು. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಅಂತ ಕೊಡಿ. ಬ್ಯಾಕ್ ಅಂತ ಕೊಟ್ಟ ಮೇಲೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ನೋಡಿದೆ ಅಪ್ಲೈ ಫಾರ್ ಎಕ್ಸಾಮ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ತದೆ. ಈಗ ಬಂದಮೇಲೆ ಮೇನ್ ಇಂಪಾರ್ಟೆಂಟ್ ನಿಮಗೆ ಇಲ್ಲೇ ನೀವು ರೀಚೆಕ್ ಮಾಡ್ಕೋಬೇಕು, ನೀವು ಯಾವ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದೀರಾ, ಮತ್ತು ಇವು ಏನು ಸಬ್ಜೆಕ್ಟ್ ಇರ್ತವೆ ನೋಡಿ, ನಿಮ್ಮ ಸಬ್ಜೆಕ್ಟ್ಗಳು ಎಲ್ಲ ಕರೆಕ್ಟ್ ಆಗಿದೆಯಾ, ನೀವು ತೆಗೆದುಕೊಂಡಿರುವಂಥ ಆಪ್ಷನಲ್ ಸಬ್ಜೆಕ್ಟ್ಗಳು ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕು. ಒಂದು ವೇಳೆ ಏನಾದರೂ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ನಿಮ್ಮ ಕಾಲೇಜ್ನ ಪ್ರಿನ್ಸಿಪಲ್ನ ಗಮನಕ್ಕೆ ತಂದು ಈ ಮಿಸ್ಟೇಕ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನ ಮತ್ತೆ ಸರಿ ಮಾಡ್ಕೋಬೋದು. ಓಕೆ, ಯಾವಾಗ ಇದು ಎಕ್ಸಾಮ್ ಫೀ ತುಂಬೋದಕ್ಕಿಂತ ಮೊದಲೇ ನೀವು ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಎಕ್ಸಾಮ್ ಫೀ ಎಷ್ಟಿದೆ ಅಂತ ಇರ್ತದೆ, ಮಾರ್ಕ್ಸ್ ಕಾರ್ಡ್ ಫೀ ಎಷ್ಟು, ಬ್ಯಾಕ್ಲಾಗ್ ಫೀ ಎಷ್ಟು, ಅಥವಾ ಅಪ್ಲಿಕೇಶನ್ ಫೀಸ್ ಎಷ್ಟು, ಇದೆಲ್ಲ ಕೂಡಿ ಟೋಟಲ್ ಫೀಸ್ ಕೊಟ್ಟಿರ್ತಾರೆ. ನಮ್ಮದು ಇಲ್ಲಿ 1220 ಇದೆ. ಓಕೆ,
ಇದೆಲ್ಲ ನಿಮ್ಮದು ಸಬ್ಜೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆಲ್ಲ ನೋಡ್ಕೊಂಡ ಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಪೇ ನೌ ಅಂತ ಇದೆ ನೋಡಿ, ಇಲ್ಲಿ ಈ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಶೋರ್ ಯು ವಾಂಟ್ ಟು ಪೇ ದ ಎಕ್ಸಾಮ್ ಫೀ ಅಂತಿದೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಟೋಟಲ್ ಅಮೌಂಟ್ ಇರ್ತದೆ, ಪೇ ಅಂತ ಕೊಡಿ. ಪೇ ಅಂತ ಕೊಟ್ಟ ಮೇಲೆ ಇಲ್ಲಿ ಪೇಮೆಂಟ್ಸ್ ಮೋಡ್ಸ್ ಬರ್ತವೆ, ಅಂದರೆ ಯಾವ್ಯಾವ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು ಅಂತ. ಫಸ್ಟ್ ಒಂದು ಕ್ರೆಡಿಟ್ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, UPI ವ್ಯಾಲೆಟ್ ಅಂತ ಇದೆ. ನೀವು ಒಂದು ವೇಳೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ತುಂಬೋದಾದರೆ ಕಾರ್ಡ್ ನಂಬರ್ ಹಾಕಿ, ಎಕ್ಸ್ಪೈರಿ ಮಂತು ಮತ್ತು ಎಕ್ಸ್ಪೈರಿ ಇಯರ್, ಅಂದರೆ ಇದೆಲ್ಲ ATM ಕಾರ್ಡ್ ಮೇಲೇ ಇರ್ತದೆ. ಆಮೇಲೆ ನೇಮ್ ಆನ್ ಕಾರ್ಡ್, ನಿಮ್ಮ ATM ಕಾರ್ಡ್ ಮೇಲೆ ಯಾರ ಹೆಸರು ಇರ್ತದೆ, ಅಂದರೆ ಬ್ಯಾಂಕ್ ಅಕೌಂಟ್ ಯಾರ ಹೆಸರು ಇರ್ತದೆ ಅವ್ರ ನೇಮ್ ಹಾಕಿ, CVV 3 ನಂಬರ್ನ CVV ನಂಬರ್ ATM ಕಾರ್ಡ್ ಹಿಂದ್ಗಡೆ ಇರ್ತದೆ, ಅದನ್ನೆಲ್ಲ ಹಾಕಿ ಪೇ ನೌ ಅಂತ ಹಾಕಿ ಮಾಡಿದರೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಅದನ್ನು ಹಾಕಿ ಪೇ ನೌ ಅಂತ ಕೊಡಿ. ಪೇ ನೌ ಅಂತ ಕೊಟ್ಟ ಮೇಲೆ ಪೇಮೆಂಟ್ ಆದಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರ್ತದೆ, ಅದನ್ನ ಪ್ರಿಂಟ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ATM ಮುಖಾಂತರ ಹೇಗೆ ತುಂಬೋದು ಅಂತ ಆಯಿತು. ನೆಕ್ಸ್ಟ್ ನೀವು ಒಂದು ವೇಳೆ UPI ಮುಖಾಂತರ ತುಂಬೋದಾದರೆ UPI ಅಂತ ಕ್ಲಿಕ್ ಮಾಡ್ಕೊಳ್ಳಿ. UPI ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ ಇದೆ. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ abc@kotak ಅಂತೇಳಿ. ಇದು ಒಂದು ವೇಳೆ ಹೀಗೂ ಇರ್ಬೋದು, abc@OKSBI ಅಂತಿರ್ಬೋದು, abc@IBL ಅಂತಿರ್ಬೋದು. ನಿಮ್ಮ ಬ್ಯಾಂಕ್ ಯಾವ್ದು ಇರ್ತದೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈ UPI ID ಎಲ್ಲಿ ಸಿಗ್ತದಪ್ಪ ಅಂತಂದರೆ ನಿಮ್ಮ ಫೋನ್ಪೇ, ಗೂಗಲ್ ಪೇ, Paytm ಆ್ಯಪ್ಗಳು ಇರ್ತವೆ ನೋಡಿ, ಅದರಲ್ಲಿ ನಿಮಗೆ ನಿಮ್ಮ UPI ID ಸಿಗ್ತದೆ. ಆ UPI IDನ ಇಲ್ಲಿ ಹಾಕಿ ಪೇ ನೌ ಅಂತ ಕೊಟ್ಟರೆ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇಗೆ ಒಂದು ನೋಟಿಫಿಕೇಷನ್ ಬರ್ತದೆ, ಯಾವುದಕ್ಕೆ, ಪೇಮೆಂಟ್ ಮಾಡೋದಕ್ಕೆ. ಅಲ್ಲಿ ನೀವು ಪೇಮೆಂಟ್ ಮಾಡಿದರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಕ್ಸಸ್ ಅಂತ ಬರ್ತದೆ, ಹಾಗೆ ಒಂದು ಅಕ್ನಾಲಜ್ಮೆಂಟ್ ಬರ್ತದೆ, ಅಂದರೆ ಪೇಮೆಂಟ್ ತುಂಬಿರೋದಕ್ಕೆ ಒಂದು ರಿಸಿಪ್ಟ್ ಬರ್ತದೆ. ಅದನ್ನ ಪ್ರಿಂಟ್ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಬರ್ತದೆ. ಇದಿಷ್ಟು ನೀವು ಎಕ್ಸಾಮ್ ಫೀಸ್ನ ಹೇಗೆ ತುಂಬೋದು ಅಂತ ಪ್ರೊಸೀಜರು. ನಿಮಗೆ ಒಂದು ವೇಳೆ ಏನಾದರೂ ತೊಂದರೆ ಆದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.